ನೋಡಿ, ನಮ್ಮೆಲ್ಲರ ಲೈಫ್ನಲ್ಲಿ ಈ ಥರ ಆಗಿರುತ್ತೆ. ತುಂಬಾನೇ ಟ್ಯಾಲೆಂಟ್ ಇರೋ ಒಬ್ರು ಸ್ಕೂಲ್ನಲ್ಲೋ ಕಾಲೇಜ್ನಲ್ಲೋ ಇಲ್ಲಂದ ಆಫೀಸ್ನಲ್ಲೋ ಯಾಕೋ ಅಂದುಕೊಂಡಷ್ಟು ಯಶಸ್ಸು ಗಳಿಸೋದೇ ಇಲ್ಲ. ಆದ್ರೆ ಅಷ್ಟೇನು ಪ್ರತಿಭೆ ಇಲ್ಲದೆ ಇನ್ನೊಬ್ಬರು ನಿಧಾನವಾಗಿ ಸ್ಟೆಡಿಯಾಗಿ ಮೇಲಕ್ಕೆ ಹೋಗ್ತಾರೆ. ಇದು ಹೇಗೆ ಸಾಧ್ಯ? ಇದಕ್ಕೆ ಬರೀ ಬುದ್ಧಿವಂತಿಕೆ, ಟ್ಯಾಲೆಂಟ್ ಇಲ್ಲ ಲಕ್ ಅಷ್ಟೇನಾ ಕಾರಣ? ಇವತ್ತು ನಾವು ಮಾತಾಡ್ತಿರೋ ಆಂಜೆಲಾ ಡಕ್ವರ್ತ್ ಅವರ ಗ್ರಿಟ್ ಪುಸ್ತಕದ ಸಂಶೋಧನೆ ಇದೆಯಲ್ಲ, ಅದು ಈ ಪ್ರಶ್ನೆಗೆ ಒಂದು ಜುಬಳ್ನೆ ಬೇರೆ ತುಂಬಾನೇ ಪವರ್ಫುಲ್ ಉತ್ತರ ಕೊಡುತ್ತೆ. ಹೌದು, ಆ ಉತ್ತರವೇ ಗ್ರೇಟ್. ಇದನ್ನು ನಾವು ಛಲ ಅನ್ಬೋದು, ದೃಢ ಸಂಕಲ್ಪ ಅನ್ಬೋದು, ಆದರೆ ಅದರ ನಿಜವಾದ ಅರ್ಥ ಇದಕ್ಕಿಂತ ತುಂಬ ಆಳವಾಗಿದೆ. ಲೇಖಕರು ಇದನ್ನ ದೀರ್ಘಕಾಲೀನ ಗುರಿಗಳಿಗಾಗಿ ಇರುವ ಉತ್ಸಾಹ ಮತ್ತು ಪರಿಶ್ರಮ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾದ ಪದ ದೀರ್ಘಕಾಲೀನ. ಇದು ಒಂದು ವಾರದ್ದು, ಒಂದು ತಿಂಗಳದ್ದು ಮೋಟಿವೇಶನ್ ಅಲ್ಲ. ಇದು ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ದಾರಿಯಲ್ಲಿ ಕಷ್ಟ ಬಂದಾಗ, ಬೇಜಾರಾದಾಗ, ರಿಸಲ್ಟ್ಸ್ ಕಾಣಿಸದಿದ್ದಾಗಲೂ ವರ್ಷಗಟ್ಲೆ ಒಂದೇ ಗುರಿಗೆ ಅಂಟಿಕೊಂಡು ಮುಂದೆ ಹೋಗೋ ಗುಣ ಇದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶ ಸ್ಪಷ್ಟ. ಕೇವಲ ಛಲ ಅನ್ನೋ ಪದದ ಅರ್ಥ ತಿಳ್ಕೊಳ್ಳೋದಲ್ಲ, ಬದಲಿಗೆ ಅದು ಪ್ರತಿಭೆಗಿಂತ ಯಾಕೆ ಮುಖ್ಯ ಆಗ್ಬೋದು, ಸೋಲನ್ನ ನಾವು ನೋಡೋ ದೃಷ್ಟಿನೇ ಹೇಗೆ ಬದಲಾಯಿಸ್ಬೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಛಲವನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಆಳವಾಗಿ ನೋಡೋಣ. ಆ ಫೇಮಸ್ ಮಾತಿದೆಯಲ್ಲ, ಫಾಲೋ ಯೋರ್ ಪ್ಯಾಷನ್ ಅಂತ. ಅದರ ಹಿಂದಿನ ಸತ್ಯ ಏನು ಅನ್ನೋದನ್ನು ಕೆದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲಿಗೆ ಈ ಛಲಕ್ಕೂ ನಾವು ಸಾಮಾನ್ಯವಾಗಿ ಅಂದುಕೊಳ್ಳೋ ಹಾರ್ಡ್ ವರ್ಕ್ಗೂ ಇರೋ ವ್ಯತ್ಯಾಸ ಏನು? ಕೆಲವೊಮ್ಮೆ ನಾವು ಒಂದೇ ವಿಷಯದ ಮೇಲೆ ಗಂಟೆಗಟ್ಟಲೆ ಕೆಲಸ ಮಾಡ್ತೀವಿ, ಆದರೆ ಸ್ವಲ್ಪ ದಿನಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದು ಛಲ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದೇ ಮುಖ್ಯವಾದ ವ್ಯತ್ಯಾಸ. ಛಲ ಅಂದ್ರೆ ಬರೀ ಇಂಟೆನ್ಸಿಟಿ ಅಲ್ಲ, ಅದು ಕನ್ಸಿಸ್ಟೆನ್ಸಿ. ಡಕ್ವರ್ತ್ ಅವರು ಯಶಸ್ಸನ್ನ ವಿವರಿಸೋಕೆ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಸಮೀಕರಣ ಕೊಡ್ತಾರೆ. ಅದು ಹೀಗಿದೆ. ಮೊದಲನೆಯ ಹಂತ ಪ್ರತಿಭೆ ಅಂದ್ರೆ ಟ್ಯಾಲೆಂಟ್ ಇಂಟು ಪ್ರಯತ್ನ ಇಸ್ ಈಕ್ವಲ್ ಟು ಕೌಶಲ್ಯ ಅಂದ್ರೆ ಸ್ಕಿಲ್. ಓಕೆ. ಎರಡನೆಯ ಹಂತ ಆ ಕೌಶಲ್ಯ ಅಂದ್ರೆ ಸ್ಕಿಲ್ ಇಂಟು ಪ್ರಯತ್ನ ಇಸ್ ಈಕ್ವಲ್ ಟು ಸಾಧನೆ, ಅಚೀವ್ಮೆಂಟ್. ಒಂದು ನಿಮಿಷ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಪ್ರಯತ್ನ ಅನ್ನೋ ಪದ 2 ಸಲ ಬರುತ್ತೆ. ಎಕ್ಸಾಕ್ಟ್ಲಿ. ಯಶಸ್ಸಿನ ಸೂತ್ರದಲ್ಲಿ ಪ್ರಯತ್ನದ ಮೌಲ್ಯ ಡಬಲ್ ಆಗಿದೆ. ಪ್ರತಿಭೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಅದನ್ನ ಸ್ಕಿಲ್ ಆಗಿ ಪರಿವರ್ತಿಸೋಕೆ ಪ್ರಯತ್ನ ಬೇಕು. ಆಮೇಲೆ ಆ ಸ್ಕಿಲ್ನಿಂದ ಏನಾದ್ರೂ ಸಾಧಿಸೋಕೆ ಮತ್ತೆ ಪ್ರಯತ್ನ ಬೇಕು. ಸರಿ. ನಿಖರವಾಗಿ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರನ್ನೇ ತಗೊಳ್ಳಿ. ಹುಟ್ಟಿನಿಂದ ಅದ್ಭುತ ಪ್ರತಿಭೆ ಇತ್ತು, ಅದು ಅವರ ಟ್ಯಾಲೆಂಟ್. ಆದ್ರೆ ಅವರು ಪ್ರತಿದಿನ ಸಾವಿರಾರು ಬಾಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಿದ್ರು, ಬೆವರು ಸುರಿಸ್ತಿದ್ರು, ಅದು ಅವರ ಪ್ರಯತ್ನ. ಆ ಟ್ಯಾಲೆಂಟ್ ಮತ್ತು ಪ್ರಯತ್ನ ಸೇರಿ ಸ್ಟ್ರೈಟ್ ಡ್ರೈವ್ನಂತಹ ಅದ್ಭುತ ಸ್ಕಿಲ್ ಬಂತು. ಆದ್ರೆ ಅವರು ಅಲ್ಲೇ ನಿಲ್ಸಿಲ್ಲ. ಆ ಸ್ಕಿಲ್ನ ಮತ್ತೆ ಮ್ಯಾಚ್ಗಳಲ್ಲಿ ಪ್ರಯತ್ನಿಸಿ, ಪ್ರೆಷರ್ನಲ್ಲಿ ಪರ್ಫಾರ್ಮ್ ಮಾಡಿ ಅವರು ಸೆಂಚುರಿಗಳನ್ನು ಬಾರಿಸಿದ್ರು. ಅದೇ ಅವರ ಸಾಧನೆ. ನೋಡಿ, ಪ್ರಯತ್ನ 2 ಕಡೆ ಬಂತು. ಟ್ಯಾಲೆಂಟ್ ಇಲ್ಲದಿದ್ರೆ ಶುರು ಮಾಡೋಕೆ ಕಷ್ಟ ಆಗ್ಬೋದು, ಆದ್ರೆ ಪ್ರಯತ್ನ ಇಲ್ದಿದ್ರೆ ಎಲ್ಲಿಗೂ ತಲುಪೋಕಾಗಲ್ಲ. ಅದ್ಭುತವಾದ ಹೋಲಿಕೆ. ಈ ಸಮೀಕರಣವನ್ನ ಪುಸ್ತಕದಲ್ಲಿ ರಿಯಲ್ ವರ್ಲ್ಡ್ ಡೇಟಾದೊಂದಿಗೆ ಪ್ರೂವ್ ಮಾಡಿದಾರಲ್ವಾ? ವೆಸ್ಟ್ ಪಾಯಿಂಟ್ ಮಿಲಿಟರಿ ಅಕಾಡೆಮಿಯ ಉದಾಹರಣೆ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ವೆಸ್ಟ್ ಪಾಯಿಂಟ್ ಅಮೆರಿಕದ ಅತ್ಯಂತ ಕಠಿಣ ಮಿಲಿಟರಿ ಅಕಾಡೆಮಿ. ಅಲ್ಲಿಗೆ ಸೇರೋರಂದ್ರೆ ಎಲ್ಲರೂ ಟಾಪ್ ಸ್ಟೂಡೆಂಟ್ಸ್. ಅಂಕ, ಫಿಸಿಕಲ್ ಫಿಟ್ನೆಸ್, ಲೀಡರ್ಶಿಪ್ ಎಲ್ಲಾದ್ರನ್ನೂ ಬೆಸ್ಟ್. ಅಂದ್ರೆ ಅಲ್ಲಿಗೆ ಬರೋ ಪ್ರತಿಯೊಬ್ರು ಟ್ಯಾಲೆಂಟೆಡ್. ಆದ್ರೂ ಅಲ್ಲಿನ ಮೊದಲ 7 ವಾರಗಳ ಟ್ರೈನಿಂಗ್, ಬೀಸ್ಟ್ ಬ್ಯಾರೆಕ್ಸ್ ಅಂತ, ಅದನ್ನ ತುಂಬಾ ಜನ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಡಕ್ವರ್ತ್ ಮತ್ತು ಅವರ ಟೀಮ್ ಯಾರು ಟ್ರೈನಿಂಗ್ ಪೂರ್ತಿ ಮಾಡ್ತಾರೆ, ಯಾರು ಬಿಡ್ತಾರೆ ಅಂತ ಕಂಡುಹಿಡಿಯೋಕ್ ಪ್ರಯತ್ನಿಸಿದ್ರು. ಅವರು ಎಲ್ಲರ ಬುದ್ಧಿವಂತಿಕೆ, ಫಿಸಿಕಲ್ ಸ್ಟ್ರೆಂತ್ ಎಲ್ಲವನ್ನೂ ಆಳಿದರು. ಆದ್ರೆ ಇದ್ಯಾವುದೂ ಯಶಸ್ಸನ್ನ ಸರಿಯಾಗಿ ಪ್ರೆಡಿಕ್ಟ್ ಮಾಡಲಿಲ್ಲ. ಕೊನೆಗೆ ಅವರು ಒಂದು ಗ್ರಿಡ್ ಸ್ಕೇಲ್ ಪ್ರಶ್ನಾವಳಿ ಕೊಟ್ಟಾಗ ಅದರ ರಿಸಲ್ಟ್ ಮಾತ್ರ ಯಾರು ಕೊನೆವರೆಗೂ ಉಳಿತಾರೆ ಅಂತ ನಿಖರವಾಗಿ ಹೇಳಿತ್ತು. ಅಂದ್ರೆ ಅಲ್ಲಿ ಟ್ಯಾಲೆಂಟ್ಗಿಂತ ಛಲವೇ ಮುಖ್ಯವಾಗಿತ್ತು. ಹಾಗಾದ್ರೆ ಪ್ರಯತ್ನ ಇಷ್ಟೊಂದು ಮುಖ್ಯ ಅಂತಾದ್ರೆ ಯಾಕೆ ಎಲ್ರೂ ಅಷ್ಟು ಪ್ರಯತ್ನ ಪಡಲ್ಲ? ಯಾಕೆ ಇಷ್ಟೋ ಟ್ಯಾಲೆಂಟೆಡ್ ಜನ ಕೂಡ ಅರ್ಧದಲ್ಲೇ ಬಿಟ್ಬಿಡ್ತಾರೆ? ಬಹುಶಃ ಸೋಲಿನ ಭಯನ? ಛಲ ಇರೋರು ಈ ಸೋಲನ್ನ ಬೇರೆ ರೀತಿ ನೋಡ್ತಾರಾ? ಹೌದು, ಅದೇ ತಿರುಳು.
ಛಲ ಇರೋರ್ ಮೈಂಡ್ಸೆಟ್ಗೂ ಬೇಗ ಬಿಟ್ಬಿಡೋರ್ ಮೈಂಡ್ಸೆಟ್ಗೂ ಇರೋ ದೊಡ್ಡ ವ್ಯತ್ಯಾಸವೇ ಅವರು ಸೋಲನ್ನ ನೋಡೋ ರೀತಿ. ಛಲ ಇರೋರು ಸಂಕಷ್ಟ ಸೋಲ್ ಬರುತ್ತೆ ಅಂತ ಮೊದಲೇ ನಿರೀಕ್ಷೆ ಮಾಡಿರ್ತಾರೆ. ಗೊತ್ತು ಯಾವುದೇ ದೊಡ್ಡ ಗುರಿ ಸಾಧಿಸೋ ದಾರಿ ಸುಲಭ ಅಲ್ಲ ಅಂತ. ಸೊ ಒಂದು ಹಿನ್ನಡೆ ಆದಾಗ ಅವರು ನಾನಿದಕ್ಕೆ ಲಾಯ್ಕಿಲ್ಲ ಅಂತ ಅನ್ಕೊಳ್ಳೋಲ್ಲ. ಬದಲಿಗೆ ಈ ಮೆಥಡ್ ವರ್ಕ್ ಆಗ್ಲಿಲ್ಲ, ಬೇರೆ ದಾರಿ ಟ್ರೈ ಮಾಡಬೇಕು, ಅಥವಾ ಈ ಸೋಲಿಂದ ನಾನೇನ್ ಕಲಿಬೋದು ಅಂತ ಯೋಚಿಸ್ತಾರೆ. ಅವರಿಗೆ ಸೋಲು ಅನ್ನೋದು ಅವರ ವ್ಯಕ್ತಿತ್ವದ ಮೇಲೆ ಹಾಕಿದ ಒಂದು ಜಜ್ಮೆಂಟ್ ಅಲ್ಲ, ಅದೊಂದು ಫೀಡ್ಬ್ಯಾಕ್ ಅಷ್ಟೇ. ಇದು ನಿಮ್ಮ ಆಸಕ್ತಿಯನ್ನು ಹಿಂಬಾಲಿಸಿ ಅಂದ್ರೆ ಫಾಲೋ ಯೋರ್ ಪ್ಯಾಷನ್ ಅನ್ನೋ ಮಾತಿಗೆ ಸ್ವಲ್ಪ ತದ್ವಿರುದ್ಧವಾಗಿ ಕೇಳಿಸ್ತೆ. ಸಾಮಾನ್ಯವಾಗಿ ಒಂದು ವಿಷಯ ಕಷ್ಟ ಆದ್ರೆ ಅಥವಾ ಅದರಲ್ಲಿ ಸೋತ್ರೆ ಬಹುಶಃ ಇದು ನನ್ನ ಪ್ಯಾಷನ್ ಅಲ್ಲ ಅಂದ್ಕೊಂಡು ಬಿಟ್ಬಿಡ್ತೀವಿ. ಅದೇ ದೊಡ್ಡ ತಪ್ಪು ಗ್ರಹಿಕೆ. ಡಕೋರ್ತೌಸ ಸಂಶೋಧನೆ ಪ್ರಕಾರ ಹೆಚ್ಚಿನ ಯಶಸ್ವಿ ಜನರಿಗೆ ತಮ್ಮ ಪ್ಯಾಷನ್ ಅನ್ನೋದು ಆಕಾಶದಿಂದ ಥಟ್ಟನೆ ಉದ್ರಲ್ಲ. ಅವರು ಅದನ್ನ ನಿಧಾನವಾಗಿ ಬೆಳೆಸ್ಕೊಳ್ತಾರೆ. ಇದೊಂದು 4 ಹಂತದ ಪ್ರಕ್ರಿಯೆ. ಮೊದಲಿಗೆ ಒಂದು ವಿಷಯದ ಬಗ್ಗೆ ಸಣ್ಣ ಕುತೂಹಲ ಮೂಡುತ್ತೆ. ಆಮೇಲೆ ಅದನ್ನ ಅಭ್ಯಾಸ ಮಾಡಿದ ಹಾಗೆಲ್ಲ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ. ಆ ಇಂಪ್ರೂವ್ಮೆಂಟಿಂದ ಇನ್ನಷ್ಟು ಇಂಟ್ರೆಸ್ಟ್ ಬೆಳೆಯುತ್ತೆ. 3ನೇ ಹಂತದಲ್ಲಿ ಆ ಕೆಲಸದ ಹಿಂದೆ ಒಂದು ಉದ್ದೇಶ, ಒಂದು ಪರ್ಪಸ್ ಕಾಣೋಕ್ ಶುರುವಾಗುತ್ತೆ. ನನ್ನ ಈ ಕೆಲಸ ನನಗಿಂತ ದೊಡ್ಡದಾದ ಯಾವುದಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋ ಫೀಲಿಂಗ್. ಮತ್ತು ಕೊನೆಯದಾಗಿ ನಾನು ಪ್ರಯತ್ನಿಸಿದ್ರೆ ಇನ್ನೂ ಬೆಳೆಯಬಲ್ಲೆ ಅನ್ನೋ ಭರವಸೆ, ಹೋಪ್. ಈ 4 ಅಂಶಗಳು ಸೇರಿ ಒಂದು ಆಳವಾದ ದೀರ್ಘಕಾಲೀನ ಆಸಕ್ತಿಯಾಗಿ ಅಂದ್ರೆ ಪ್ಯಾಷನ್ ಆಗಿ ಬದಲಾಗುತ್ತೆ. ಅಂದ್ರೆ ಪ್ಯಾಷನ್ ಅನ್ನೋದು ಹುಡುಕೋ ವಸ್ತು ಅಲ್ಲ, ಬದಲಿಗೆ ಬೆಳಸು ಸಸಿ ಇದ್ದ ಹಾಗೆ. ಆದ್ರೆ ನಮಗಿಷ್ಟ ಇಲ್ಲದೆ ಕೆಲಸದಲ್ಲಿ ವರ್ಷಗಟ್ಲೆ ಕಷ್ಟಪಟ್ಟು ಪ್ಯಾಷನ್ ಬೆಳೆಸೋಕೆ ಟ್ರೈ ಮಾಡಿದ್ರೆ ಅದು ಟೈಮ್ ವೇಸ್ಟ್ ಅಲ್ವಾ? ಎಲ್ಲಿ ನಿಲ್ಲಿಸ್ಬೇಕು ಅಂತ ತಿಳಿಯೋದು ಹೇಗೆ? ಒಳ್ಳೆ ಪ್ರಶ್ನೆ. ಇದನ್ನ ನಾವು ಕೊನೆಗೆ ಖಂಡಿತ ಮಾತಾಡೋಣ, ಯಾಕಂದ್ರೆ ವಿವೇಕದ ಛಲ ಅನ್ನೋದು ಕೂಡ ಬಹಳ ಮುಖ್ಯ. ಆದ್ರೆ ಅದಕ್ಕೂ ಮುಂಚೆ ಈ ಛಲವನ್ನ ಕಾರ್ಯರೂಪಕ್ಕಿಳಿಸೋದು ಹೇಗೆ ಅಂತ ನೋಡೋಣ. ಸರಿ, ಒಂದು ಗುರಿ ಇದೆ, ಆಸಕ್ತಿ ಬೆಳೆಸ್ಕೊಳ್ತಾ ಇದ್ದೀರಿ. ಈಗ ಆ ಸ್ಕಿಲ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದು ಹೇಗೆ? ಇಲ್ಲಿ ಉದ್ದೇಶಪೂರ್ವಕ ಅಭ್ಯಾಸ ಅಂದ್ರೆ ಡೆಲಿಬರೇಟ್ ಪ್ರಾಕ್ಟೀಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಉದ್ದೇಶಪೂರ್ವಕ ಅಭ್ಯಾಸ ಅಂದ್ರೆ ಸುಮ್ನೆ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡೋದಕ್ಕಿಂತ ಇದು ಬೇರೆ ಅಲ್ವಾ? ಸಂಪೂರ್ಣವಾಗಿ ಬೇರೆ. ಸುಮ್ನೆ 10,000 ಗಂಟೆ ಏನೋ ಮಾಡೋದ್ರಿಂದ ಎಕ್ಸ್ಪರ್ಟ್ ಆಗಲ್ಲ. ಆ ಅಭ್ಯಾಸ ಉದ್ದೇಶಪೂರ್ವಕ ಆಗಿರಬೇಕು. ಇದರ ಕೆಲವು ಮುಖ್ಯ ಲಕ್ಷಣಗಳಿವೆ. ಮೊದಲನೇದು, ನಿಮ್ಮ ವೀಕ್ನೆಸ್ನ ಗುರಿಯಾಗಿಸ್ಕೊಂಡು ಒಂದು ಸ್ಪಷ್ಟ ಗುರಿ ಇಟ್ಕೊಳ್ಳೋದು. ಉದಾಹರಣೆಗೆ, ನಾನು ಚೆನ್ನಾಗಿ ಬರೀಬೇಕು ಅನ್ನೋದು ಜನರಲ್ ಗೋಲ್. ಇವತ್ತು ನನ್ನ ಲೇಖನದ ಮೊದಲ ಪ್ಯಾರಾಗ್ರಾಫ್ನ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅನ್ನೋದು ಸ್ಪಷ್ಟ ಗುರಿ. ಎರಡನೇದು, ಸಂಪೂರ್ಣ ಗಮನ. ಅಂದ್ರೆ ಆ ಕೆಲಸ ಮಾಡೋವಾಗ ಫೋನ್ ನೋಡೋದು, ಬೇರೆ ಯೋಚನೆ ಮಾಡೋದು ಇವೆಲ್ಲ ಇರಬಾರ್ದು. 100% ಫೋಕಸ್. ಹೌದು. ಮತ್ತು ಮೂರನೆಯದ್ದು, ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು, ತಕ್ಷಣದ ಮತ್ತು ಸ್ಪಷ್ಟವಾದ ಪ್ರತಿಕ್ರಿಯೆ, ಫೀಡ್ಬ್ಯಾಕ್. ನೀವು ಏನ್ ತಪ್ಪು ಮಾಡ್ತಾ ಇದ್ದೀರಿ, ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋ ಇನ್ಫಾರ್ಮೇಷನ್ ನಿಮ್ಗೆ ತಕ್ಷಣ ಸಿಗ್ಬೇಕು. ಒಬ್ಬ ಕೋಚ್, ಒಬ್ಬ ಮೆಂಟರ್ ಅಥವಾ ನಿಮ್ಮದೇ ತಪ್ಪುಗಳನ್ನ ವಿಶ್ಲೇಷಿಸೋದ್ರಿಂದ ಇದು ಸಾಧ್ಯ. ನನ್ಗಿದು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕೆಂದ್ರೆ ನಾವು ಜಿಮ್ಗೆ ಹೋದಾಗ್ಲೂ ಇದನ್ನೇ ಮಾಡ್ತೀವಿ. ಟ್ರೇನರ್ ನಮ್ಮ ಫಾರ್ಮ್ ಸರಿ ಇಲ್ಲ ಅಂದಾಗ ತಕ್ಷಣ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಪ್ರಯತ್ನಿಸ್ತೀವಿ. ಅದೇ ತಪ್ಪು ಫಾರ್ಮ್ನಲ್ಲಿ 100 ಸಲ ಮಾಡಿದ್ರೆ ಗಾಯ ಆಗುತ್ತೆ, ಮಸಲ್ ಬಿಲ್ಡ್ ಆಗಲ್ವಾ? ಬಹುಶಃ ಇದೇ ಅಲ್ವಾ ಉದ್ದೇಶಪೂರ್ವಕ ಅಭ್ಯಾಸ ಅಂದ್ರೆ? ಖಂಡಿತ. ಅದ್ಭುತವಾದ ಹೋಲಿಕೆ. ಮತ್ತು ಕೊನೆಯ ಅಂಶ ನಿಮ್ಮ ಹೋಲಿಕೆಗೆ ಸರಿಯಾಗಿ ಹೊಂದುತ್ತೆ. ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬಂದು ಶ್ರಮಿಸೋದು. ಅಂದ್ರೆ ನಿಮ್ಗೆ ಈಗಾಗ್ಲೇ ಚೆನ್ನಾಗಿ ಬರೋ ಎಕ್ಸಸೈಸ್ನೇ ಪ್ರತಿದಿನ ಮಾಡಿದ್ರೆ ದೇಹ ಬೆಳೆಯಲ್ಲ. ಸ್ವಲ್ಪ ಹೆಚ್ಚು ಭಾರ ಎತ್ತಬೇಕು, ಸ್ವಲ್ಪ ಕಷ್ಟ ಅನ್ನಿಸ್ಬೇಕು, ಆಗ್ಲೇ ಬೆಳವಣಿಗೆ ಸಾಧ್ಯ. ಉದ್ದೇಶಪೂರ್ವಕ ಅಭ್ಯಾಸ ಯಾವಾಗ್ಲೂ ಸ್ವಲ್ಪ ಕಷ್ಟಕರ. ಸರಿ, ಉದ್ದೇಶಪೂರ್ವಕ ಅಭ್ಯಾಸದಿಂದ ಸ್ಕಿಲ್ ಬೆಳೆಯುತ್ತೆ. ಆದ್ರೆ ಆ ಕಷ್ಟಕರವಾದ ಅಭ್ಯಾಸವನ್ನ ವರ್ಷಗಟ್ಲೆ ಮುಂದುವರ್ಸೋಕೆ ಬೇಕಾದ ಫ್ಯೂಯಲ್, ಆ ಇಂಧನ ಎಲ್ಲಿಂದ ಬರುತ್ತೆ? ಆ ಇಂಧನವೇ ಉದ್ದೇಶ, ಪರ್ಪಸ್. ಡಕ್ವರ್ತ್ ಹೇಳೋ ಪ್ರಕಾರ, ಛಲದಲ್ಲಿ ಉನ್ನತ ಮಟ್ಟ ತಲುಪಿದವರು ತಮ್ಮ ಕೆಲಸವನ್ನ ಬರೀ ಜಾಬ್ ಅಂತ ನೋಡಲ್ಲ. ಅವರು ಅದನ್ನ ಒಂದು ಕರೆ, ಒಂದು ಕಾಲಿಂಗ್ ಅಂತ ಭಾವಿಸ್ತಾರೆ. ಅವರ ಕೆಲಸವು ಅವರಿಗಿಂತ, ಅವರ ಸ್ವಂತ ಸಾಧನೆಗಿಂತ ದೊಡ್ಡದಾದ ಯಾವುದಕ್ಕೂ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಅವರಿಗಿರುತ್ತೆ. ಒಬ್ಬ ಡಾಕ್ಟರ್ ನಾನು ರೋಗಿಗಳನ್ನ ಗುಣಪಡಿಸುವುದರಿಂದ ಸಮಾಜದ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅಂದುಕೊಂಡಾಗ ಆ ಉದ್ದೇಶವೇ ಅವರಿಗೆ ಕಷ್ಟದ ದಿನಗಳಲ್ಲೂ ಮೋಟಿವೇಶನ್ ಕೊಡುತ್ತೆ. ಇದರ ಜೊತೆಗೆ ಭರವಸೆಯ ಪಾತ್ರವೂ ಇದೆ ಅಂತ ನೀವು ಮೊದಲು ಹೇಳಿದ್ರಿ.
ಇದು ಎಲ್ಲಾ ಸರಿ ಹೋಗುತ್ತೆ ಅನ್ನೋ ಬ್ಲೈಂಡ್ ಫೇತಾ? ಇಲ್ಲ, ಖಂಡಿತ ಇಲ್ಲ. ಈ ಭರವಸೆ ಅಂದ್ರೆ ನನ್ನ ಪ್ರಯತ್ನದಿಂದ ನಾನು ಉತ್ತಮಗೊಳ್ಳಬಲ್ಲೆ ಮತ್ತು ನನ್ನ ಭವಿಷ್ಯ ನನ್ನ ಕಂಟ್ರೋಲ್ನಲ್ಲಿದೆ ಅನ್ನೋ ನಂಬಿಕೆ. ಇದು ಕ್ಯಾರೋಲ್ ಡ್ರೇಕ್ ಅವರ ಗ್ರೋತ್ ಮೈಂಡ್ಸೆಟ್ ಪರಿಕಲ್ಪನೆಗೆ ಬಹಳ ಹತ್ತಿರ. ಅಂದ್ರೆ ನಮ್ಮ ಬುದ್ಧಿವಂತಿಕೆ, ನಮ್ಮ ಸಾಮರ್ಥ್ಯ ಅದೆಲ್ಲ ಕಲ್ಲಿನ ಮೇಲೆ ಕೆತ್ತಿದ ಹಾಗಲ್ಲ, ಅದನ್ನ ಪ್ರಯತ್ನದಿಂದ ಬೆಳೆಸ್ಕೊಳ್ಬಹುದು ಅನ್ನೋ ನಂಬಿಕೆ. ಈಗ ನನಗೆ ಇದು ಬರ್ತಿಲ್ಲ, ಆದ್ರೆ ನಾನು ಟ್ರೈ ಮಾಡ್ತಾ ಇದ್ರೆ ಖಂಡಿತ ಕಲಿಬಲ್ಲೆ ಅನ್ನೋ ಮೈಂಡ್ಸೆಟ್ಟೇ ಭರವಸೆ. ಈ ನಂಬಿಕೆ ಇಲ್ಲ ಅಂದ್ರೆ ಮೊದಲ ಸೋಲಿಗೆ ನಾವು ಪ್ರಯತ್ನ ನಿಲ್ಲಿಸ್ಬಿಡ್ತೀವಿ. ನಿರಾಶೆ ಛಲವನ್ನ ಕೊಲ್ಲುತ್ತೆ, ಈ ರೀತಿಯ ಭರವಸೆ ಅದನ್ನ ಪೋಷಿಸುತ್ತೆ. ಇದು ಬಹಳ ಸ್ಪಷ್ಟವಾಯ್ತು. ಛಲ ಅಂದ್ರೆ ಬರೀ ಕುರುಡು ಪರಿಶ್ರಮ ಅಲ್ಲ, ಅದು ಉದ್ದೇಶಪೂರ್ವಕ ಅಭ್ಯಾಸ, ಒಂದು ದೊಡ್ಡ ಉದ್ದೇಶ ಮತ್ತು ಗ್ರೋತ್ ಮೈಂಡ್ಸೆಟ್ ಇವೆಲ್ಲದರ ಮಿಶ್ರಣ. ಹಾಗಾದ್ರೆ ಇದು ಬರೀ ವೈಯಕ್ತಿಕ ವಿಷಯನಾ ಅಥವಾ ಛಲವನ್ನ ಬೆಳೆಸೋ ಹಾಗೆ ಒಂದು ಪರಿಸರವನ್ನ ನಾವು ಕ್ರಿಯೇಟ್ ಮಾಡಬಹುದಾ? ಉದಾಹರಣೆಗೆ ನಮ್ಮ ಮಕ್ಕಳಲ್ಲಿ ಅಥವಾ ನಾವು ಕೆಲಸ ಮಾಡೋ ಸಂಸ್ಥೆಗಳಲ್ಲಿ? ಖಂಡಿತ ಮಾಡ್ಬೋದು. ಛಲ ಸಾಂಕ್ರಾಮಿಕ ಕೂಡ ಹೌದು. ಮಕ್ಕಳ ವಿಷಯಕ್ಕೆ ಬಂದ್ರೆ ಪೋಷಕರು ಮತ್ತು ಟೀಚರ್ಸ್ ಸವಾಲನ್ನು ತೆಗೆದುಹಾಕದೆ ಬೆಂಬಲ ನೀಡುವುದು ಅನ್ನೋ ತತ್ವವನ್ನ ಪಾಲಿಸಬೇಕು. ಅಂದ್ರೆ ಸಪೋರ್ಟ್ ವಿದೌಟ್ ರಿಮೂವಿಂಗ್ ಚಾಲೆಂಜ್. ಉದಾಹರಣೆಗೆ, ಮಗು ತನ್ನ ಶೂಲೇಸ್ ಕಟ್ಟೋಕೆ ಕಷ್ಟಪಡ್ತಿದ್ರೆ ನಾವೇ ಕಟ್ಟಿಕೊಡೋ ಬದಲು ಅವರಿಗೆ ತಾಳ್ಮೆಯಿಂದ ಹೇಳ್ಕೊಟ್ಟು ಅವರೇ ಪ್ರಯತ್ನಿಸೋಕೆ ಬಿಡಬೇಕು. ಅವ್ರು ಸೋಲ್ತಾರೆ, ಫ್ರಸ್ಟ್ರೇಟ್ ಆಗ್ತಾರೆ, ಆದ್ರೆ ಕೊನೆಗೆ ಅವರೇ ಯಶಸ್ವಿ ಆದಾಗ ಸಿಗೋ ಕಾನ್ಫಿಡೆನ್ಸ್ ಇದೆಯಲ್ಲ, ನನ್ನಿಂದ ಸಾಧ್ಯ ಅನ್ನೋ ಭಾವನೆ, ಅದೇ ಛಲದ ಅಡಿಪಾಯ. ಹೌದಲ್ಲ. ಇದೇ ತತ್ವ ಕಂಪನಿಗಳಿಗೂ ಅಪ್ಲೈ ಆಗುತ್ತಾ? ಒಂದು ಛಲದ ಸಂಸ್ಕೃತಿ ಅಂದ್ರೆ ಕಲ್ಚರ್ ಆಫ್ ಗ್ರಿಟ್ ಇರೋ ಸಂಸ್ಥೆ ಹೇಗಿರುತ್ತೆ? ಅನ್ವಯಿಸುತ್ತೆ. ಛಲದ ಸಂಸ್ಕೃತಿ ಇರೋ ಸಂಸ್ಥೆಗಳು ಬರೀ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಥವಾ ತ್ವರಿತ ಗೆಲುವುಗಳ ಮೇಲೆ ಫೋಕಸ್ ಮಾಡಲ್ಲ. ಅವರು ದೀರ್ಘಕಾಲೀನ ಬೆಳವಣಿಗೆ ಮತ್ತು ಪಾಂಡಿತ್ಯವನ್ನ ಗೌರವಿಸ್ತಾರೆ. ಅಲ್ಲಿ ಹೊಸ ವಿಷಯ ಕಲಿಯೋದನ್ನ ಪ್ರೋತ್ಸಾಹಿಸಲಾಗುತ್ತೆ. ಸೋಲನ್ನ ಅಥವಾ ತಪ್ಪನ್ನ ಅದೊಂದು ಅಪರಾಧ ಅಂತ ನೋಡಲ್ಲ, ಬದಲಿಗೆ ಕಲಿಕೆ ಒಂದು ಸಹಜ ಭಾಗ ಅಂತ ನೋಡ್ತಾರೆ. ಸೊ ಉದ್ಯೋಗಿಗಳು ಹೊಸ ಪ್ರಯೋಗ ಮಾಡಕ್ಕೆ ರಿಸ್ಕ್ ತಗೊಳಕ್ಕೆ ಭಯಪಡಲ್ಲ. ಯಾಕಂದ್ರೆ ಒಂದು ಪ್ರಯತ್ನ ಫೇಲ್ ಆದ್ರೆ ಅಲ್ಲಿ ವೈಯಕ್ತಿಕ ನಿಂದನೆ ನಡೆಯಲ್ಲ, ಬದಲಿಗೆ ನಾವಿದರಿಂದ ಏನ್ ಕಲ್ತ್ವಿ ಅನ್ನೋ ಚರ್ಚೆ ನಡೆಯುತ್ತೆ. ಇಂತಹ ಸಂಸ್ಕೃತಿ ಇಡೀ ಸಂಸ್ಥೆಯ ಛಲವನ್ನೇ ಬೆಳೆಸುತ್ತೆ. ಸರಿ, ಚರ್ಚೆಯ ಆರಂಭದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. ಈ ಛಲದ ಕಾನ್ಸೆಪ್ಟ್ ಕೇಳೋಕೆ ಅದ್ಭುತವಾಗಿದೆ, ಆದ್ರೆ ಇದಕ್ಕೊಂದು ಅಪಾಯಕಾರಿ ಮುಖವೂ ಇದೆಯಲ್ಲ. ಇದು ಬರ್ನ್ಔಟ್ ಆಗೋ ಹಾಗೆ ಅಥವಾ ಒಂದು ಕೆಟ್ಟ ವರ್ಕ್ ಎನ್ವೈರ್ಮೆಂಟ್ನಲ್ಲಿ ಎಲ್ಲವನ್ನೂ ಸಹಿಸ್ಕೊಂಡಿರೋ ಹಾಗೆ ಪ್ರೇರೇಪಿಸೋ ಸಾಧ್ಯತೆ ಇದೆಯಲ್ಲ. ಯಾವಾಗ ನಿಲ್ಲಿಸ್ಬೇಕು ಅಂತ ತಿಳಿಯೋದು ಮುಖ್ಯ ಅಲ್ವಾ? ನೀವು ಕೇಳಿದ್ದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಛಲ ಅಂದ್ರೆ ಕುರುಡಾಗಿ ಗೋಡೆಗೆ ತಲೆ ಚಚ್ಕೊಳ್ಳೋದಲ್ಲ. ಲೇಖಕರು ಇದನ್ನ ವಿವೇಕದ ಛಲ ಅಂದ್ರೆ ವೈಸ್ ಗ್ರಿಟ್ ಅಂತ ಕರೀತಾರೆ. ಇದರ ಅರ್ಥ ಯಾವಾಗ ಮುಂದುವರಿಬೇಕು ಮತ್ತು ಯಾವಾಗ ನಿಲ್ಲಿಸಬೇಕು ಅಂತ ತಿಳಿಯೋ ವಿವೇಕ. ಕೆಲವೊಮ್ಮೆ ಒಂದು ಗುರಿಯ ದಾರಿಯಲ್ಲಿ ಹೋಗೋದ್ರಿಂದ ಪ್ರಯೋಜನ ಇಲ್ಲ ಅಂತ ಗೊತ್ತಾದಾಗ ಸ್ಟ್ರಾಟಜಿಕ್ ಕ್ವಿಟ್ಟಿಂಗ್ ಅಂದ್ರೆ ವ್ಯೂಹಾತ್ಮಕವಾಗಿ ಹಿಂದೆ ಸರಿಯೋದು ಕೂಡ ಜಾಣತನ. ಉದಾಹರಣೆಗೆ, ಒಬ್ಬ ಪರ್ವತಾರೋಹಿ ಶಿಖರದ ಹತ್ತಿರ ಇದ್ರೂ ಹವಾಮಾನ ಕೈಕೊಟ್ರೆ ಅವರು ವಾಪಸ್ ಬರ್ತಾರೆ. ಅದು ಸೋಲಲ್ಲ, ಅದು ವಿವೇಕ. ಸರಿ. ಇಲ್ಲಿ ಅವರು ತಮ್ಮ ಕೆಳಹಂತದ ಗುರಿಯನ್ನ ಅಂದ್ರೆ ಈ ಬಾರಿ ಶಿಖರ ಏರೋದು ಅನ್ನೋದನ್ನ ಬಿಟ್ಟಿರ್ಬೋದು, ಆದ್ರೆ ತಮ್ಮ ಮೇಲಿನ ಹಂತದ ಗುರಿಯನ್ನ ಅಂದ್ರೆ ಒಬ್ಬ ಯಶಸ್ವಿ ಮತ್ತು ಜೀವಂತ ಪರ್ವತಾರೋಹಿ ಆಗುವುದನ್ನ ಬಿಟ್ಟಿಲ್ಲ. ಹಾಗೇನೆ ನಮ್ಮ ಪರಿಶ್ರಮ ನಮ್ಮ ಅಹಂಕಾರಕ್ಕಾಗಿರಬಾರ್ದು, ನಮ್ಮ ದೊಡ್ಡ ಉದ್ದೇಶಕ್ಕಾಗಿರಬೇಕು. ದಾರಿ ಬದಲಿಸೋದು ಸೋಲಲ್ಲ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರ್ಸೋದಾದ್ರೆ ಇದರ ಅರ್ಥವೇನು? ಮೂಲ ಸಂದೇಶ ಎಷ್ಕೇನಾ? ಯಶಸ್ಸು ಕೇವಲ ಪ್ರತಿಭೆಯ ಆಸ್ತಿಯಲ್ಲ, ನಮ್ಮ ಪ್ರಯತ್ನವೇ ಅದನ್ನ ಕೌಶಲ್ಯ ಮತ್ತು ಸಾಧನೆಯಾಗಿ ಪರಿವರ್ತಿಸುತ್ತೆ. ಸಾಧನೆ ಅನ್ನೋದು ಅದು ಕೇವಲ ವಿಶೇಷ ವ್ಯಕ್ತಿಗಳಿಗೆ ಸೀಮಿತವಾದದ್ದಲ್ಲ, ಬದಲಿಗೆ ನಿಧಾನಗತಿಯ ಪ್ರಗತಿಯ ನಡುವೆಯೂ ತಮ್ಮ ಗುರಿಗೆ ಬದ್ಧತೆಯಿಂದ ಸ್ಥಿರವಾಗಿ ಅಂಟಿಕೊಂಡು ಕೆಲಸ ಮಾಡುವ ಯಾರಿಗಾದರೂ ಅದು ಸಾಧ್ಯ. ಹೌದು. ಮತ್ತು ಛಲವನ್ನ ಬೆಳೆಸ್ಕೊಳ್ಳೋಕೆ ನಾವು ಮಾತಾಡಿದ ಪ್ರಾಯೋಗಿಕ ದಾರಿಗಳನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. 1. ನಿಮ್ಮನ್ನ ಆಳವಾಗಿ ಪ್ರೇರೇಪಿಸೋ ಒಂದು ದೀರ್ಘಕಾಲೀನ ಅರ್ಥಪೂರ್ಣ ಗುರಿಯನ್ನ ಆರಿಸ್ಕೊಳ್ಳೋದು. 2. ಆ ಗುರಿಯನ್ನ ತಲುಪೋಕೆ ಉದ್ದೇಶಪೂರ್ವಕವಾಗಿ ಗಮನವಿಟ್ಟು ಅಭ್ಯಾಸ ಮಾಡೋದು. 3. ಹಿನ್ನಡೆಗಳನ್ನ, ಫೇಲ್ಯೂರ್ಗಳನ್ನ ಕಲಿಕೆ ಅವಕಾಶ ಅಂತ ನೋಡೋದು. ಮತ್ತು 4. ನಾವು ಮಾಡೋ ಕೆಲಸವನ್ನ ನಮ್ಗಿಂತ ದೊಡ್ಡದಾದ ಒಂದು ಉದ್ದೇಶದೊಂದಿಗೆ ಜೋಡಿಸೋದು. ಈ ದೈನಂದಿನ ಆಯ್ಕೆಗಳ ಮೂಲಕವೇ ಇಟ್ಟಿಗೆಯಿಂದ ಇಟ್ಟಿಗೆ ಸೇರಿಸಿ ಮನೆ ಕಟ್ತಾ ಹಾಗೆ ಛಲ ಬೆಳೆಯುತ್ತೆ. ಪುಸ್ತಕದ ಅಂತಿಮ ಸಂದೇಶ ಬಹಳ ಸ್ಫೂರ್ತಿದಾಯಕವಾಗಿದೆ. ಪ್ರತಿಭೆಯು ಬಾಗಿಲು ತೆರೆಯಬಹುದು, ಆದರೆ ನೀವು ಎಷ್ಟು ದೂರ ಹೋಗುತ್ತೀರಿ ಎಂಬುದನ್ನು ನಿರ್ಧರಿಸುವುದು ಛಲ.
ಮತ್ತು ಛಲ ಹುಟ್ಟಿನಿಂದ ಬರುವುದಲ್ಲ, ಅದು ಒಂದೊಂದು ಪ್ರಯತ್ನದಿಂದಲೂ ಒಂದೊಂದು ದಿನದಿಂದಲೂ ನಿರ್ಮಿಸಲ್ಪಡುವುದು. ಹಾಗಾಗಿ ಕೇಳುಗರಿಗೆ ಯೋಚಿಸಲು ಒಂದು ಅಂತಿಮ ಆಲೋಚನೆಯಲ್ಲಿದೆ. ಈ ಸಂಶೋಧನೆಯ ಪ್ರಕಾರ ಯಶಸ್ಸಿನ ಸೂತ್ರದಲ್ಲಿ ಪ್ರಯತ್ನದ ಮೌಲ್ಯ ದುಪ್ಪಟ್ಟಾಗುವುದಾದರೆ ಮುಂದಿನ 5 ವರ್ಷಗಳಲ್ಲಿ ಒಂದು ಸಣ್ಣ ಆದರೆ ಸ್ಥಿರವಾದ ದೈನಂದಿನ ಪ್ರಯತ್ನದಿಂದ ನೀವು ಯಾವ ಒಂದು ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅದ್ಭುತವಾದ ಬದಲಾವಣೆಯನ್ನು ಅಥವಾ ಪಾಂಡಿತ್ಯವನ್ನು ಸಾಧಿಸಲು ಸಾಧ್ಯ.